ಹಲೋ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು. ಸೊ ಇವತ್ತು ನಾನೇನೋ ಒಂದು ಸ್ಪೆಷಲ್ ರೆಸಿಪಿನ ಮಾಡಿದ್ದೀನಿ. ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ 1 ಅವರಲ್ಲಿ ಮಾಡೋವಂಥದ್ದು. ಸೊ ರುಬ್ಬೋ ಅವಶ್ಯಕತೆ ಇಲ್ಲ. ಈ ದೋಸೆ ಮಾಡೋದಕ್ಕೆ ನೆನೆ ಹಾಕೋಂಥ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಇನ್ಸ್ಟೆಂಟ್ ದೋಸೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಮಾರ್ನಿಂಗು ಟೈಮ್ ಇರಲ್ಲ, ಸೊ ನೈಟು ನೆನೆ ಹಾಕೋದು ಮರ್ತಿರ್ತೀರ. ಸೊ ಹಾಗಾಗಿ ಇದನ್ನು ನೀವು 1 ಅವರ್ ಮುಂಚೆ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಅದ್ಭುತವಾದಂತಹ ದೋಸೆ, ಇನ್ಸ್ಟೆಂಟ್ ದೋಸೆ ರೆಡಿಯಾಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಸೊ ಯಾವ ರೀತಿ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಸೊ ಮನೆಯಲ್ಲಿ ಅಕ್ಕಿ ಹಿಟ್ಟು, ಇದಕ್ಕೆ ಬೇಕಾಗಿರೋವಂಥದ್ದು ಅಕ್ಕಿ ಹಿಟ್ಟು. ನಾನಿಲ್ಲಿ ತೊಗೊಂಡಿರೋದು 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ರವೆ, ಮೀಡಿಯಮ್ ರವೆನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಮೀಡಿಯಮ್ ರವೆನಾದರೂ ತೊಗೋಬೋದು ಅಥವಾ ಚಿರೋಟಿ ರವೆನಾದರೂ ತೊಗೋಬೋದು, ಯಾವುದಾದ್ರೂ ಆಯಿತು. ಸೊ ಜೊತೆಗೆ 1 ಕಪ್ಪು ಮೊಸರು. ಸೊ ಇದಕ್ಕೆ ಮೊಸರು ಇರಲೇಬೇಕು. ಯಾಕಪ್ಪ ಅಂದರೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕಾದ್ರೆ ಸೊ ಮೊಸರಲ್ಲಿ ನಾವು ಕಲಿಸ್ಕೊಂಡ್ರೇ ಅದು ಬೇಗ ನೆನ್ಕೊಂಡು ಬೇಗ ಚೆನ್ನಾಗಿ ಬರೋವಂಥದ್ದು ದೋಸೆ. ಸೊ ಈಗ ನಾನು ಎಲ್ಲದನ್ನು ಸಹ ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಚಿರೋಟಿ ರವೆ. ಸೊ ಈಗ ನಾನು ಅದನ್ನು ಮೊಸರಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಈಗ ಏನು ಬಟ್ಲಲ್ಲಿ ಮೊಸರು ಇರುತ್ತೋ ಅದೇ ನೀರನ್ನ ಹಾಕ್ಕೊಂಡು ನಾನೀಗ ಕಲಿಸ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ. ಪ್ಲಸ್ ಮೊಸರು ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಸೊ ನಾನಿಲ್ಲಿ ನೋಡಿ ಈ ಥರ ಕಲಿಸ್ಕೊತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ಟಿಫನ್ದೇ ಒಂದು ತಲೆನೋವು ಅಂತ ಅನ್ಸೋದು. ಏಕೆ ಅಂತಂದರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಡೈಲಿ ಮಾರ್ನಿಂಗ್ ಏನಪ್ಪ ಮಾಡೋದು ಅನ್ನೋದು ತಲೆನೋವಿನ ಕೆಲಸ. ಹಾಗಾಗಿ ನೀವು ವೀಕ್ಲಿ 2 ಡೇಸ್ ಈ ಥರ ದೋಸೆನ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ರೆಸಿಪೀಸು. ಸೊ ನಾನೀಗ ಅದನ್ನು ಕಲಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ 1 ಅವರ್ ಆದರೂ ಅದನ್ನು ನೆನೆಯೋದಕ್ಕೆ ಇಡ್ತೀನಿ. ಸೊ ಈಗ ಅಷ್ಟರೊಳಗೆ ನಾನು ದೋಸೆಗೆ ಟೊಮೊಟೊ ಚಟ್ನಿ ಮಾಡೋಣ ಅಂತೇಳಿ. ಅಂದರೆ ಈಗ ಇದು ಟೊಮೊಟೊ ಚಟ್ನಿ ಆಗಿರ್ಬೋದು, ಪಲ್ಯನಾರ ಆಗಿರ್ಬೋದು, ಇದಕ್ಕೆ ನಾರ್ಮಲ್ ಚಟ್ನಿನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಈಗ ಟೊಮೊಟೊ ಚಟ್ನಿ ಹೇಗಪ್ಪ ಮಾಡೋದು ಅಂತಂದರೆ ಇದು ಸಹ ಸಿಂಪಲ್ಲೇ, ಏನು ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ. ಸೊ ನಾನಿಲ್ಲಿ ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಮತ್ತು ಈರುಳ್ಳಿನೇ ಹಾಕ್ಕೊಂಡು ಮೊದಲಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು, ಅದರಲ್ಲಿರುವಂತಹ ಹಸಿ ಅಂಶ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ನೀಟಾಗಿ ಬೇಯಬೇಕು ಅಂತಂತಂದರೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಆಗಲೇ ಈರುಳ್ಳಿ ಚೆನ್ನಾಗಿ ಬೇಯೋದು, ಅದರಲ್ಲಿರುವಂತಹ ಹಸಿ ಅಂಶ ಕಂಪ್ಲೀಟಾಗಿ ಹೋಗುವಂಥದ್ದು. ಸೊ ನೋಡಿ ಬೇಯ್ತಾ ಇದೆ. ಸೊ ಆದಮೇಲೆ ಇದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಟೈಮ್ ಇಲ್ಲ ಅಂತಂದಾಗ ಈ ರೆಸಿಪಿನ ನೀವು ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಮತ್ತು ಟೈಮ್ ಸೇವ್ ಆಗುತ್ತೆ. ಸೊ ಮನೆಯಲ್ಲೂ ಸಹ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುವಂಥದ್ದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ಮಗಳಂತಲೂ ದೋಸೆನ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾಳೆ. ಸೊ ನಾವು ಮಕ್ಕಳಿಗೆ ತರಕಾರಿ ತಿಂತಾ ಇಲ್ಲ ಅಂತನ್ನೋ ಟೈಮಲ್ಲಿ ನೀವು ಈ ಥರ ಮಾಡಿಕೊಟ್ರೆ ನೀಟಾಗಿ ತಿಂತಾರೆ. ಈಗ ಟೊಮೊಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಟೊಮೊಟೊ ಹಾಕಿ ನಾವು ಫ್ರೈ ಮಾಡಬೇಕಾದ್ರೆ ಸೊ ಟೊಮೊಟೊ ಕಂಪ್ಲೀಟ್ ಸ್ಮ್ಯಾಶ್ ಆಗಬೇಕು ಸ್ನೇಹಿತರೆ, ಓಕೆನಾ? ಸೊ ಈಗ ನೋಡಿ ಕಂಪ್ಲೀಟ್ ಸ್ಮ್ಯಾಶ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಪೌಡರ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಏನಪ್ಪ ಪೌಡರ್ಸ್ ಅಂತಂದರೆ ಕೋರಿಯಂಡರ್ ಪೌಡರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಹಾಗಾಗಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಪ್ಲಸ್ ಅದ್ರ ಜೊತೆಗೆ ಸ್ವಲ್ಪ ಅರಶಿನ, ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ನೀವು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಟೊಮೊಟೊ ಕಂಪ್ಲೀಟ್ ಸ್ಮ್ಯಾಶ್ ಆಗಬೇಕು ಸ್ನೇಹಿತರೆ. ಸ್ಮ್ಯಾಶ್ ಆದರೆ ಮಾತ್ರ ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೊಮೊಟೊ ಪಲ್ಯದ್ದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ದೋಸೆಗಂತೂ ದೋಸೆ ಅಥವಾ ಚಪಾತಿ ಯಾವುದಕ್ಕಾದರೂ ಆಯಿತು, ಪ್ಲಸ್ ನೀವು ಅನ್ನಕ್ಕೆ ಹಾಕ್ಕೊಂಡು ತಿಂತೀನಿ ಅಂತಂದರೂ ಈ ಪಲ್ಯ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಈ ಥರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ, ನೀವು ಟ್ರೈ ಮಾಡಿ. ಸೊ ಟ್ರೈ ಮಾಡಿ ನನಗೆ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಈಗ ನನಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಏನು ದೋಸೆ ಹಿಟ್ಟಿದೆ ಅಲ್ವಾ, ಅದೀಗ ಆಲ್ರೆಡಿ ನೆಂದಿದೆ. ಸೊ ಅದಕ್ಕೆ ನಾನೀಗ ಪ್ಲೈನ್ ದೋಸೆ ಹಾಕಿದರೆ ಅಷ್ಟಿಷ್ಟ ಆಗಲ್ಲ ಅಂಥೇಳಿ ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ 1 ಬೌಲಷ್ಟು ಕ್ಯಾರೆಟು, ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ನಿಮ್ಗೆ ಬೇಕು ಅಂತಂದರೆ ನೀವು ಇನ್ನೂ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ಸೊ ನಾನು 4 ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಇದನ್ನು ಇಷ್ಟು ಮಾಡಿಕೊಂಡ್ರೆ ನಿಮಗೆ ಚಟ್ನಿ ಅವಶ್ಯಕತೆಯೂ ಇರಲ್ಲ, ಪಲ್ಯದ ಅವಶ್ಯಕತೆಯೂ ಇರಲ್ಲ. ತುಂಬ ಅಂದರೆ ತುಂಬ ಬರೀ ದೋಸೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ.
ಅದಾದಮೇಲೆ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನಲ್ ಇಟ್ಟು ಸೊ ನಾನೀಗ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ತುಂಬ ಅಂದರೆ ತುಂಬ ಸಾಫ್ಟಾಗೂ ಸಹ ಬರುತ್ತೆ ಸ್ನೇಹಿತರೆ, ಇದು ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಲಸ್ಸು ತುಂಬ ಅಂದರೆ ತುಂಬ ಟೇಸ್ಟಿಯಾಗೇ ಬರುತ್ತೆ. ಅದನ್ನ ಹೇಳೋವಂಥದ್ದೆಲ್ಲ ನೀವು ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನೂ ಇದೇ ತರಹ ವೆರೈಟಿ ದೋಸೆನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಪ್ಪ ಅಂದರೆ ಹೆಣ್ಮಕ್ಳು ಅಂತಂದ್ರೆ ಮಾರ್ನಿಂಗ್ ಟಿಫನ್ನು, ಮಧ್ಯಾಹ್ನ ಲಂಚ್ ಆಗಿರ್ಬೋದು ಅಥವಾ ಡಿನ್ನರ್ ಆಗಿರ್ಬೋದು ಇದೇ ತಲೆನೋವಾಗುತ್ತೆ. ಯಾಕೆಂದರೆ 3 ಹೊತ್ತು ಅಡುಗೆ ಮಾಡಬೇಕು ಅಂತಂದಾಗ ಏನಪ್ಪ ಮಾಡೋದು ಅಂತಂತ ಅನಿಸುತ್ತೆ. ಯಾಕೆಂದರೆ ಡೈಲಿ ಒಂದೇ ಥರ ಫುಡ್ನ ತಿನ್ನೋದಕ್ಕೆ ನಮಗೂ ಸಹ ಬೋರ್ ಆಗುತ್ತೆ. ಹಾಗಾಗಿ ನಾವು ವೆರೈಟಿ ಫುಡ್ನ ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಸೊ ನಮಗೂ ಸಹ ಖುಷಿ ಆಗುತ್ತೆ. ಸೊ ಹಾಗಾಗಿ ಈ ಥರ ಫುಡ್ನ ನೀವು ಮನೇಲಿ ಟ್ರೈ ಮಾಡಿ. ಪ್ಲಸ್ ನಮಗೆ ಟೈಮ್ ಸೇವ್ ಆಗುತ್ತೆ. ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದವ ಸೊ ಈಗ ಸಮ್ಟೈಮ್ಸ್ ಅಂದರೆ ಒಂದೊಂದು ದಿನ ನಾವು ನೆನೆಹಾಕ್ಕೊಂಡು ರುಬ್ಕೊಂಡು ಮಾಡಿಕೊಂಡು ಸಹ ನಾವು ದೋಸೆನ ಹಾಕ್ಕೋಬೋದು. ಆದರೆ ಇದಕ್ಕೆ ನೆನೆಹಾಕುವಂಥ ಅವಶ್ಯಕತೆ ಇಲ್ಲ, ರುಬ್ಬುವಂತಹ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಇನ್ಸ್ಟೆಂಟ್ 1 ಅವರ್ ಮುಂಚೆ ನೀವು ನೆನೆಹಾಕ್ಬಿಟ್ಟು ನೀವು ಹಾಕ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ, ಪ್ಲಸ್ ಸಾಫ್ಟಾಗಿ ಬಂದಿದೆ. ನೀವೇನು ಅಂತಂದರೆ ಈರುಳ್ಳಿ ಮತ್ತು ಟೊಮೊಟೊ ನಾವು ಕ್ಯಾರೆಟ್ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳೋದು ಅಂದರೆ ಮೀಡಿಯಮ್ ಉರಿಲಿ ಸ್ವಲ್ಪ ಎರಡು ಕಡೆನೂ ಸಹ ಎರಡು ಸೈಡು ನೀಟಾಗಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನಮ್ಮನೆಯವ್ರಂತೂ ಇದನ್ನು ತುಂಬಾ ಖುಷಿಪಟ್ಟು ತಿಂದರು. ನಮ್ಮನೆಯವ್ರು ಅಲ್ಲ, ನನ್ನ ಮಗಳು ಸಹ ಇದನ್ನು ತುಂಬ ಖುಷಿಪಟ್ಟು ತಿಂದಳು. ನೋಡಿ ಟೊಮೊಟೊ ಚಟ್ನಿ ಜೊತೆಗೆ ದೋಸೆ ಕಾಂಬಿನೇಷನ್ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಏಕೆಂದರೆ ಟೊಮೊಟೊ ಚಟ್ನಿ ಎಲ್ಲ ದೋಸೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು ಅಥವಾ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸ್ನೇಹಿತರೆ ನೀವು ಸಹ ಮನೇಲಿ ಇದನ್ನು ಟ್ರೈ ಮಾಡಿ ನನಗೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನಂತೂ ಈ ಥರ ವೆರೈಟಿ ಫುಡ್ನ ನಿಮಗೆ ಆದಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮನೇಲಿ ಟ್ರೈ ಮಾಡಿ ನೀವು ಸಹ ನನಗೆ ಅದನ್ನ ಕಮೆಂಟ್ ಮೂಲಕ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.